ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ UK ಪ್ರಶಾಂತ್ ವಿಲಾಗ್ಸ್. ಇದು ನಮ್ಮ ಅವನ ಮನೆ. ಸೊ ಸರೌಂಡಿಂಗ್ ಎಲ್ಲ ಎಷ್ಟು ಗಿಡಗಳು ಹಚ್ಚಿದಾರೆ ತೋರಿಸ್ತೇನೆ ನಿಮಗೆ. ಆರಾಮಲ್ಲ ನೀ? ಎಮ್ಗಳು ಸಾಕಿದ್ದಾರೆ. ಸೊ ಎಮ್ಗಳು ನೋಡು ಎಲ್ಲ ಒಂದೊಂದು ಬೇರೆ ಬೇರೆ ಸ್ಟೇಟ್ದಿಂದ ಬಂದು ಎಮ್ಗಳದಾವು. ಇಲ್ಲಾಂದ್ರೆ ಆಲ್ಮೋಸ್ಟ್ ಎಲ್ಲ ಇಲ್ಲಾಂದ್ರೆ ಒಂದೊಂದು ಲಕ್ಷದ ಅಬೌವ್ ಅದಾವು. ಹಾಲು ಹಂಗೆ ಕೊಡ್ತಾವೆ. ಹಾಲು ಕೊಟ್ರೆ ಫಾಯ್ದೆ ಐತೆ. ಹಾಲು ಕೊಡಲಿಲ್ಲ ಅಂದ್ರೆ ಏನು ಎಲ್ಲ ಲಾಸ್ ತೆಗೈತಿ. ಈಗ ನೋಡ್ಲಿ ಎಷ್ಟು ಎಮ್ಗಳದಾವು. 1 2 3 ಇದು ಬಿಟ್ಟು 4 5 6 7 8 ಅಂದ್ರೆ ಮಿನಿಮಮ್ ಆನ್ ಆನ್ ಎವ್ರೇಜ್ 1,10,000 1,20,000 ಅದಾವೆ. ಸೊ ನಿಮಗೆ 1 ಲಾಕ್ ಹಿಡಿದ್ರೂ ಪ್ರತಿಯೊಂದು ಎಮ್ಮಿಗೆ 8 ಲಾಖ ರೂಪಾಯಿ ಅದು. 8 ಲಾಖ ಇನ್ವೆಸ್ಟ್ಮೆಂಟ್. ಇನ್ ರಿಟರ್ನ್ ಇದು ಮೇಂಟೆನೆನ್ಸ್. ಸುಗ್ರಾಸ್ ಇವೇನು ಸುಗ್ರಾಸ್ ಹಾಕಿದಾರಲ್ಲ, ಇದಿಲ್ಲಂದ್ರೆ ವಾರಕ್ಕಿಂತ 2 ಚೀಲ ಬೇಕು ವಾರ. ಅದಕ್ಕೆ ವಾರಕ್ಕೆ ಇಲ್ಲಾಂದ್ರೆ 3,000 ಖರ್ಚು. ಇಂಥ ಇದು ಮಷಿನ್, ಇದು ಲೈಟ್ ಬಿಲ್. ಹಿಂಗೆ ಮಷಿನ್ಲಿ ಕಟ್ ಮಾಡಿ ಹೋಗಿದ್ರೆ ಅಷ್ಟು ತಿಂತಾವೆ. ವ್ಯವಸ್ಥಿತ ಹೋಗಿಬೇಕು. ಹಂಗೆ ಹಿಂಗೆ ಹೋಗಿದ್ರೆ ಅಂದ್ರೆ ಎಮ್ಗಳ್ದು ಅಷ್ಟು ಇದನ್ನ ಆಗೋದಿಲ್ಲ, ತಿನ್ನೋದಿಲ್ಲ ಅವು, ಖಾಲಿ ಬಿಡ್ತಾವೆ. ಪ್ಯೂರ್ ಖತ ಅಂದರೆ ನಿಮ್ಮ ಎಲ್ಲಿ ಹೋದ್ರೆ ಇಂಥ ಖತ ಸಿಗಲ್ಲ. ಇದು ಭಾಳ ಪವರ್ಫುಲ್ ಖತ ಇದು. ಇದು ಹುಲ್ಲು ಕಟ್ ಮಾಡೋ ಮಷಿನ್. ಸೊ ಇದ್ರಲ್ಲಿ ಕಟ್ ಮಾಡಿ ಈ ರೈಟ್ ಸೈಡಿಗೆ ನೀವು ನೋಡ್ತಿರ್ಲ, ಇದೇನು ದನಗಳಿಗೆ ಕಾಳು. ಇದು ಮಷಿನ್ಲೆಲ್ಲ ಸಣ್ಣ ಮಾಡ್ತಾರೆ. ಕಾರ್ನ ಅದೆಲ್ಲ ತೂಕದ ಮೇಲೆ ಅದಕ್ಕೆ ಫೀಡ್ ಮಾಡಬೇಕು. ಸೊ ಇಲ್ಲಿ ಕಬ್ಬು ಹಚ್ಚದಾರೆ. ಶುಗರ್ ಕೇನ್ ಲೌಂಡಿ ಮಾಡೋದು ಹೆಂಗೆ, ಫಸ್ಟಕ್ಕೆ ಕಬ್ಬ ಕಡ್ಕೊಂಡು ಬರ್ಬೇಕು. ಕಡ್ಕೊಂಡು ಬಂದು ಹಿಂಗೆ ಸಾಲ್ದಾಗ ಹೋಗಿದ್ದಾರೆ. ಸಾಲ್ದಾಗ ಹೋಗೋದ್ಮೇಲೆ ಅದನ್ನೊಬ್ಬರ ಹಿಂಗೆ ಒಬ್ರು ಏನು ಮಾಡ್ತಾರೋ ಬೋದ ಮೇಲೆ ಇಟ್ಕೋತ ಬರ್ತಾರೋ, ನೀರು ಬಿಟ್ಟು ಉಣಿಸ್ತಾರೆ. ಇವ್ರು ಏನು ಮಾಡ್ತಾರೋ ಕೆಳಗೆ ಇಡ್ತಾರೆ. ಈ ಹೆಂಗೆ ಇಡೋದಾರಲ್ಲ, ಹಿಂಗೆ ಕೆಳಗೆ ಕಟ್ ಮಾಡಿದ ಹಿಂಗೆ ಇಟ್ಕೋತ ಹೋಗ್ತಾರೆ. ಲೈನ್ಗಳು ಇಟ್ಕೋತ ಹೋಗಿ ಆಮೇಲೆ ಮುಸ್ತರದ. ಅದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಇದು 4 ಎಕರ್ ಲ್ಯಾಂಡ್ದಾಗ ಫುಲ್ ಎಲ್ಲ ಲೌಂಡಿ ಮಾಡೋದಾರ. ಅದಕ್ಕೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಇರ್ತೈತೆ ಅಂತೇಳಿ ರೈತರು ಏನು ಮಾಡೋದ್ರು, ಬೆಲೆ ಜಾಸ್ತಿ ಮಾಡ್ರಿ ಅಂತ ಹೇಳಿದ್ರು. ಇಲ್ಲಾಂದ್ರೆ 4 ಎಕರ್ ಲ್ಯಾಂಡ್ಗೆ ಇದು ಹಚ್ಬೇಕಾಯ್ತು ಕೊನೆ ಒಂದು 10-15 ಜನ ಕೆಲಸದವ್ರು ಬೇಕಾಗ್ತಾರೆ. ಈ ಗ್ರೌಂಡ್ ರಿಯಾಲಿಟಿ ಯಾರಿಗೆ ಗೊತ್ತಿರೋದು? ರೈತರಿಗೆ ಮಾತು ಗೊತ್ತಿರೋದು. ಇದನ್ನ ಆ ಕಡ್ದ ಹಿಂಗೆ ಕಾಲೇ ಮುಚ್ಕೋತ ಹೋಗ್ತಾರೆ. ಸೊ ಇದು ನ್ಯೂ ಟೆಕ್ನಿಕ್. ಇದೇನು ಮಾಡೋದು, ಸಣ್ಣ ನೀರು ಬಿಡೋದು, ಜೋರ್ಲೆ ಬಿಡೋದು. ನೀರು ಜೋರ್ಲೆ ಬಿಟ್ಟರೆ ಹರಿದು ಹೋಗ್ತೈತಿ, ಸಣ್ಣ ಬಿಟ್ಟರೆ ಮುಚ್ಕೊಂಡು ಹೋಗ್ತೈತಿ. ಅದಾದ್ಮೇಲೆ ಹಂಗೆ ಒಂದು ಸ್ವಲ್ಪ ಕಬ್ಬ ತಿನ್ಕೋತ ಕೂತೀನಿ. ಹಂಗೆ ಅವ್ರು ನೋಡ್ಕೋತಾ ಇದನ್ನು ಮಾಡ್ಕೋತ. ಅದಕ್ಕೆ ರೈತ ಏನು ಮಾಡ್ತಾ, ಅವು ಇಲ್ಲೇನು ಹಾರ್ಡ್ ವರ್ಕ್ ಇದು. ಗ್ರೌಂಡ್ ರಿಯಾಲಿಟಿ ಯಾರಿಗೆ ಗೊತ್ತಾಗೋದ? ರೈತ ಯಾರು ದುಡ್ಡು ಹಾಕಿರ್ತಾರೆ ಅವ್ಗೆ ಅಷ್ಟೇ ಗೊತ್ತಿರೋದು. ಅದಕ್ಕೆ ರೈತ ಏನು ಮಾಡ್ತಾ, ಅವ್ರಿಗೇನು ಜಾಸ್ತಿ ಕೊಡಬೇಡಿ, ನಮ್ಗೆ ಎಷ್ಟು ಬೆಳಿತೇವಲ್ಲ ಅದಕ್ಕೊಂದು ವ್ಯಾಲ್ಯೂ ಫಾರ್ ಮನಿ ಸಿಗಲಿ. ಸೊ ಇಷ್ಟೆಲ್ಲ ಬೆಳೆದ ಮೇಲೆ ಇದ್ರ ಮೇಲೆ ಅವ್ನ ಫ್ಯಾಮ್ಲಿ ಹೆಂಗೆ ಮೇಂಟೈನ್ ಮಾಡಬೇಕು. ಸೊ ಎಂಪ್ಲಾಯಿ ಇದ್ದವ್ರು ಎವ್ರಿ ಮಂತ್ ಅವ್ರಿಗೆ ಫಿಕ್ಸ್ ಇರ್ತೈತಿ. ಎವ್ರಿ ಮಂತ್ ಇಷ್ಟು ಅರ್ನಿಂಗ್ ಬರ್ತೈತಿ, ಇಷ್ಟು ಆ ಫ್ಯಾಮ್ಲಿಯಲ್ಲಿ ನಡೆಸ್ಬೇಕಂತ. ಇಲ್ಲಿ ಅಗ್ರಿಕಲ್ಚರ್ ಹಂಗಿಲ್ಲ. ಹೋಲ್ ಆ್ಯಂಡ್ ಸೋಲ್ ಎಲ್ಲ ಹೆಂಗೆ ಡಿಫೆಂಡ್ ಇರ್ತೈತಿ. ಈಗ ಬೆಳೆ ಬತ್ತು ಅಂದ್ರೆ ಇದನ್ನು ಹಾಕಿದಾರಲ್ಲ, ಇನ್ನು ಯಾವಾಗ 9 ಮಂತ್ಲಿ ಬರೋದು. ಸೊ ಮತ್ತೊಂದು ಹೊಲ್ದಾಗ ತೋರಿಸ್ತೇನೆ. ಈಗ ಕಬ್ಬ ಲೌಂಡಿ ಮಾಡಿದ್ದಾರೆ ಅಂದರೆ ಈಗ ಹೆಂಗೆ ಅಲ್ಲಿ ಕಡ್ದ್ರಲ್ಲ ಹಂಗೆ ಮಾಡಿದಾರೆಲ್ಲ. ಅದಾದ್ಮೇಲೆ ಈಗ ಕಸದ ಔಷಧಿ ಹೊಡೆದ, ಯಾಕಂದ್ರೆ ಕಸ ಬರಬಾರ್ದು.
ಸೊ ನಾನು ಹಿಂದೆ ನೋಡ್ಬೋದು ನೀವು ಈ ಮಾವಿನ ಗಿಡಕ್ಕೆ ಇದನ್ನು ಹೋಗ್ಯದ ಏನ ಗೊಬ್ಬರ ಈಗೆಲ್ಲ ತಂದು ಹೋಗಿದ್ದಾರೆ ಇಲ್ಲಿ. ಸೊ ಇದು ಗೊಬ್ಬರ ಎದಕ್ಕಂದ್ರೆ ಇದಕ್ಕೆ ದ್ರಾಕ್ಷಿಗೆ ಮಾವಿನ ಗಿಡಕ್ಕೆ ಎಲ್ಲದಕ್ಕೂ. ಸೊ ಇದು ತುಂಬ ಅದ ರೀ ಈಗ ತುಂಬ ಈಗೆಲ್ಲ ಮಾವಿನ ಗಿಡಕ್ಕೆ ಹೋಗ್ಯದ. ಅದು ತುಂಬಿದ ಕಥ ಈಗ ಮಾವಿನ ಗಿಡ ಸೆಂಟ್ರಿಗೆ ಹೋಗ್ಯದ. ಸೆಂಟ್ರದಾಗ ಹೋಗ್ಯದಂದ್ರೆ ಅದನ್ನು ಸ್ವಲ್ಪ ಕಡೆ ನೀರು ಬಿಡ್ತಾರೆ ನೋಡಿ, ಅವಾಗ ಹರಿದು ಹೋಗ್ತೈತಿ. ಆ್ಯಂಡ್ ಇಲ್ಲಿ ಸೆಂಟ್ರದಾಗ ಮತ್ತು ಬೇರೆ ಬೆಳೆ ಮಾಡೋರ್ತಾರೆ, ಅಂದರೆ ತರಕಾರಿ ಹಚ್ಚೋದಾಗಲಿ ಮತ್ತು ಅಂದರೆ ಈಗ ಕಾಳಿನ ಬೆಳೆ ಆಗಲಿ ಯಾವ್ದ್ರೊಂದು ಮಾಡಕ್ಕೆ ಬರ್ತಿದ್ದು ಸ್ಪೇಸ್ ಐತಿ. ಇನ್ನು ಗಿಡ ದೊಡ್ಡ ಹೋಗತ್ತಾಗ ಅವಾಗ ಮಾಡ್ಬೋದು ಏನ್ರ. ಇವು ಮಾವಿನ ಗಿಡಗಳು ಮನೆ ಸೆಂಟ್ರದಾಗ ಮಾವಿನ ಗಿಡಗಳು ಭಾಳ ಅಂದ್ರೆ ಭಾಳ ಹಚ್ಚಿದಾರೆ ನಮ್ಮ ಮಾಮಗಳು. ಎಲ್ಲ ಥರನ ಇದನ್ನು ಹೂವಿನ ಗಿಡಗಳು ಅಂದರೆ ಇವಿತ್ತಂದ್ರೆ ಈಗೇನಿಲ್ಲ ನೋಡ್ರಿ. ಹುಡುಗರು ಆರಾಮ ಆಡ್ಕೋತ ನೀವು ಅಂತ ಚಲೋದ ಹಿಂಗೆ ಕೂತಿದ್ದಾರೆ. ಸೊ ನೀವು ಸಣ್ಣಾಗಿರ್ತಾ ಹಿಂಗೆ ಮಾಡ್ರೆ ನೆನಪಿರ್ಬೋದು ನಿಮಗೂ. ಇನ್ ಕೇಸ್ ನಿಮಗೆ ಇದು ವಿಡಿಯೋ ಲೈಕ್ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.